ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ತಮ್ನೇಲ್ ನೋಡಿ ತಪ್ಪು ತಿಳ್ಕೊಬೇಡಿ. ಆ ತಮ್ನೇಲ್ ನಲ್ಲಿರೋ ಒಂದು ಸಮಸ್ಯೆ ಏನು, ಆ ಸುಂದರವಾದ ಸಮಸ್ಯೆ, ಅದು ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಒಂದು ಮ್ಯಾನಿಫೆಸ್ಟೇಷನ್ ಅಥವಾ ಪವಾಡ ಅಂತ ಹೇಳ್ಬೋದು. ಅದರ ಬಗ್ಗೆ ನಾನು ಮತ್ತೊಂದು ವಿಡಿಯೋನಲ್ಲಿ ಮಾತಾಡ್ತೀನಿ. ಆದರೆ ಈ ವಿಡಿಯೋನಲ್ಲಿ ನಾನು ಹೇಳಿರುವ ಸಮಸ್ಯೆ ಅದಲ್ಲ. ಈ ಸಕಾರಾತ್ಮಕ ಆಲೋಚನೆಗಳ ಬಗ್ಗೆ ಪುಸ್ತಕಗಳನ್ನ ಓದೋದಾಗ್ಲಿ, ಅಥವಾ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನೋಡೋದಾಗ್ಲಿ, ಅಥವಾ ಅದರ ಬಗ್ಗೆ ಹೆಚ್ಚು ತಿಳ್ಕೊಂಡಾಗ, ಈ ಸೆಲ್ಫ್ ಹೆಲ್ಪ್ ಬುಕ್ಸ್ ಎಲ್ಲ ತುಂಬಾ ಓದ್ತೀವಿ ಅಲ್ವಾ, ಹಾಗೆ ಮಾಡಿದಾಗ ಒಂದು ಬಹಳ ವಿಭಿನ್ನವಾದ ಒಂದು ಸಮಸ್ಯೆ ಉಂಟಾಗುತ್ತೆ. ನನಗೆ ಇದು ಬಹಳ ದೊಡ್ಡ ಸಮಸ್ಯೆ ಆಗೋಗಿತ್ತು. ಈ ಎಲ್ಲಾ ಪುಸ್ತಕಗಳಲ್ಲೂ ಆದಷ್ಟು ನಕಾರಾತ್ಮಕವಾಗಿ ಯೋಚಿಸಬಾರದು. ನಕಾರಾತ್ಮಕವಾಗಿ ಯೋಚಿಸಿದಷ್ಟು, ಮುಖ್ಯವಾಗಿ ಆಕರ್ಷಣೆಯ ನಿಯಮದ ಒಂದು ಅರ್ಥ ಆದಾಗ, ನಾವು ನಕಾರಾತ್ಮಕವಾಗಿ ಯೋಚಿಸಿದಷ್ಟು ನಕಾರಾತ್ಮಕ ವಿಷಯಗಳನ್ನ ಜೀವನದಲ್ಲಿ ಆಕರ್ಷಣೆ ಮಾಡ್ತೀವಿ ಅಂತ ನಮಗ್ ಗೊತ್ತಾಗುತ್ತೆ. ಸೊ ಈಗ ಬಹಳಷ್ಟು ಜನಕ್ಕೆ ಭಯ ಶುರು ಆಗ್ಬಿಡುತ್ತೆ. ಯಾವಾಗ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ, ಎಲ್ಲಿ ನಾವು ನಕಾರಾತ್ಮಕ ವಿಷಯಗಳನ್ನ ಅಟ್ರಾಕ್ಟ್ ಮಾಡ್ಬಿಡ್ತೀವೋ, ಆಕರ್ಷಿಸ್ಬಿಡ್ತೀವೋ ಅಂತ ಒಂದು ಭಯ ಶುರುವಾಗುತ್ತೆ. ಇದರಿಂದಾನೇ ನಾನು ಒಂದು ಕಾಲಘಟ್ಟದಲ್ಲಿ ನೆಮ್ಮದಿನ ಕಳ್ಕೊಂಡೆ. ಯಾಕೆ, ಈ ಪುಸ್ತಕದಲ್ಲಿ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ, ತಲೆಗೆ ಅದು ಅರ್ಥ ಆಗ್ತಾ ಇದೆ, ಆದರೂ ನನ್ನ ಕೈಯಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನ ಬಿಡೋದಕ್ಕಾಗ್ತಿಲ್ಲ. ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳು ಬರುತ್ತೆ. ಅದು ಬಂದಾಗ ಅದು ಏನಕ್ಕೆ ಬರ್ತಿದೆ ಅನ್ನೋ ಒಂದು ಕಡೆ ಬೇಜಾರು, ಮತ್ತೆ ಅದು ಎಲ್ಲಿ ನಾನು ಆ ರೀತಿ ಯೋಚಿಸೋದ್ರಿಂದ ಅದನ್ನ ಆಕರ್ಷಿಸ್ಬಿಡ್ತೀನೋ ಜೀವನದಲ್ಲಿ. ಈಗ ನಾನು ಏನೋ ಒಂದು ಎಲ್ಲೋ ಹೋಗ್ತಾ ಇದ್ದೀನಿ, ಗಾಡಿನಲ್ಲಿ ಹೋಗ್ತಾ ಇದ್ದೀನಿ, ಸಡನ್ ಆಗಿ ಏನಾದ್ರೂ ಆಗ್ಬಿಟ್ರೆ ಅನ್ನೋ ಒಂದು ಥಾಟ್ ಬರುತ್ತೆ. ಆ ಆಲೋಚನೆ ಬಂದಾಗ ಎಲ್ಲಿ ನಿಜ ಆಗ್ಬಿಡುತ್ತೋ ಅನ್ನೋ ಒಂದು ಭಯಾನೂ ಬರುತ್ತೆ. ಆಮೇಲೆ ಇಷ್ಟೆಲ್ಲ ಗೊತ್ತಾದ್ಮೇಲೂ ಈ ರೀತಿ ಒಂದು ಆಲೋಚನೆ ಬರುತ್ತಲ್ಲ ಅನ್ನೋ ಒಂದು ಜಿಗುಪ್ಸೆ ಬರುತ್ತೆ, ಬೇಜಾರಾಗುತ್ತೆ ನಮ್ಮ ಮೇಲೆ ನಮ್ಗೆ. ಇದು ಎಷ್ಟು ದೊಡ್ಡ ಮಾನಸಿಕ ತೊಳಲಾಟ ಆಗುತ್ತೆ ಅಂದ್ರೆ ಮಾನಸಿಕ ಕಾಯಿಲೆನೇ ಅಂತ ಹೇಳ್ಬೋದು. ಆದ್ರೆ ನಿಧಾನವಾಗಿ ನನ್ಗೆ ಅರ್ಥ ಆಗಿದ್ದು ಏನು ಅಂದ್ರೆ, ಜೀವನ ಅನ್ನೋದು ಒಂದು ಬ್ಯಾಲೆನ್ಸ್, ದ್ವಂದ್ವ ಇರುತ್ತೆ ಜೀವನದಲ್ಲಿ. ಬೆಳಗ್ಗೆ ಇದೆ, ರಾತ್ರಿ ಇದೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಮೇಲ್ ಹೋಗ್ತೀವಿ, ಕೆಳಗಿಳಿತೀವಿ, ಕತ್ತಲಿದೆ, ಬೆಳಕಿದೆ. ಎಲ್ಲತ್ರಲ್ಲೂ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಅದೇ ರೀತಿ ನಮ್ಮ ಆಲೋಚನೆಗಳಲ್ಲಿ ಸಕಾರಾತ್ಮಕ ನಕಾರಾತ್ಮಕ ಎರಡೂ ಇರಬೇಕು. ಅದೇ ಜೀವನ. ಈಗ ನಾವು ಬದುಕಿದೀವಿ ಅನ್ನೋದಕ್ಕೊಂದು ಸೂಚನೆನೆ ನಮ್ಮ ಹೃದಯದ ಬಡಿತಾನ. ನಾವು ಒಂದು ಮಷೀನ್ ಅಲ್ಲಿ ನೋಡಿದಾಗ ಅದು ಮೇಲ್ ಹೋಗಿ ಕೆಳಗ್ ಬಂದು, ಮೇಲ್ ಹೋಗಿ ಕೆಳಗ್ ಬಂದ್ರೆ ಅದು ನಾವು ಬದುಕಿದೀವಿ ಅನ್ನೋದಕ್ಕೆ ಸೂಚನೆ. ಅದು ಫ್ಲಾಟ್ ಆಗ್ಬಿಟ್ರೆ ನಾವು ಹೋದಂಗೆ. ಹಾಗಿರ್ಬೇಕಾದ್ರೆ ನಕಾರಾತ್ಮಕ ಆಲೋಚನೆಗಳು ಬರಬಾರ್ದು ಅಂತ ಅಂದ್ಕೊಳ್ಳೋದು ಎಷ್ಟು ದೊಡ್ಡ ತಪ್ಪು ಅನ್ನೋದು ನನಗೆ ನಿಧಾನವಾಗಿ ಅರ್ಥ ಆಯ್ತು. ಯಾಕಂದ್ರೆ ಅದೇ ನನಗೊಂದು ಒದ್ದಾಟ ಆಗೋಗಿತ್ತು. ನಕಾರಾತ್ಮಕ ಆಲೋಚನೆಗಳು ಬರಬಾರ್ದು ನನಗೆ ಅಂತ ಹಠ ಹಿಡಿಯೋದು. ಯಾಕಂದ್ರೆ ನಾನು ಅಷ್ಟೊಂದು ಪುಸ್ತಕಗಳನ್ನ ಓದಿದ್ದೀನಿ, ಅಷ್ಟೊಂದು ಆಕರ್ಷಣೆಯ ನಿಯಮದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ಹೇಗ್ ನಕಾರಾತ್ಮಕ ಆಲೋಚನೆಗಳು ಬರ್ಬೋದು, ಅಷ್ಟು ನನ್ನ ಕೈಯಲ್ಲಿ ಹಿಡಿತದಲ್ಲಿ ತಗೊಳ್ಳೋದಕ್ಕಾಗಲ್ವಾ ನನ್ನ ಆಲೋಚನೆಗಳನ್ನ. ಈ ರೀತಿ ಬಹಳಷ್ಟು ಆಲೋಚನೆಗಳಲ್ಲಿ ಸಿಕ್ಕಾಕೊಂಡು ಅದೇ ಒಂದು ದೊಡ್ಡ ಕಾಯಿಲೆ ಆಗೋಗಿತ್ತು, ಮಾನಸಿಕ ಕಾಯಿಲೆ. ಆದ್ರೆ ನಿಧಾನವಾಗಿ ಅರ್ಥ ಆಯ್ತು, ನಕಾರಾತ್ಮಕ ಆಲೋಚನೆಗಳು ಬರೋದು ಅದು ಮನುಷ್ಯನ ಸಹಜ ಗುಣ. ತಲೆನಲ್ಲಿ ನಮ್ಮ ಮೆದುಳೇನಿದೆ ಅದರ ಕೆಲಸ ಅದು ಕರೆಕ್ಟ್ ಆಗಿ ಮಾಡ್ತಿದೆ ಅಂತ ಅರ್ಥ. ಈಗ ಹೃದಯ ಹೇಗೆ ಬಡಿಯುತ್ತೋ ಅದೇ ರೀತಿ ಮೆದುಳು ಅದರ ಕೆಲಸ ಮಾಡಿದಾಗ ಆಲೋಚನೆಗಳು ಹರಿಯುತ್ತವೆ. ಅದು ನಕಾರಾತ್ಮಕ ಸಕಾರಾತ್ಮಕ ಇದೆಲ್ಲ ನಮ್ಮ ಒಂದು ಪರ್ಸ್ಪೆಕ್ಟಿವ್, ದೃಷ್ಟಿಕೋನ ಅಷ್ಟೇ. ಸೊ ಇದು ನನಗೆ ಅರ್ಥ ಆದಾಗ ಬಹಳಷ್ಟು ನನ್ನ ಮನಸ್ಸಿನಲ್ಲಿದ್ದ ಒಂದು ತೊಳಲಾಟ ಹಾಗೆ ಕಡಿಮೆ ಆಗೋಯ್ತು. ಈಗ ನಾನು ನಕಾರಾತ್ಮಕ ಆಲೋಚನೆಗಳು ಬರಬಾರ್ದು ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ. ಅದು ಬಂದಾಗ ಅದನ್ನ ಹೇಗೆ ನಿಭಾಯಿಸಬೇಕು, ಅದು ಬಂದಾಗ ಸರಿ ಬಂದಿದೆ, ಈಗ ಅದನ್ನ ಹೇಗೆ ಸರಿಪಡಿಸ್ಕೋಬೇಕು, ಅದನ್ನ ಹೇಗೆ ನಾನು ನನ್ನ ಒಂದು ಅಭಿವೃದ್ಧಿಗೆ ಬಳಸ್ಕೋಬೇಕು, ಇದರ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡಿದ್ಮೇಲೆ ಬಹಳಷ್ಟು ನೆಮ್ಮದಿ ಸಿಕ್ಬಿಡ್ತು ಮನ್ಸಿಗೆ. ಹೇಗೆ ನಕಾರಾತ್ಮಕ ಆಲೋಚನೆಗಳು ಬಂದಾಗ ಅದನ್ನ ನಿಭಾಯಿಸಬೇಕು, ಅದನ್ನ ನಮ್ಮ ಒಂದು ಅಭಿವೃದ್ಧಿಗೆ ಬಳಸ್ಕೋಬೇಕು, ಇದನ್ನ ಮತ್ತೊಂದು ವಿಡಿಯೋನಲ್ಲಿ ಹೇಳ್ತೀನಿ. ಆದ್ರೆ ಮುಖ್ಯವಾಗಿ ನಕಾರಾತ್ಮಕ ಆಲೋಚನೆಗಳು ಬರಬಾರದು ಅಂತ ಹಠ ಹಿಡಿಬೇಡಿ. ಅದು ಬಂದಾಗ ಹಗಲಾದ್ಮೇಲೆ ಇರುಳು ಬರುತ್ತೆ,
ಇರುಳಾದ್ಮೇಲೆ ಹಗಲು ಬರುತ್ತೆ. ಇದೆಲ್ಲ ಹೇಗೆ ಸಹಜನೋ ಪ್ರಕೃತಿನಲ್ಲಿ ಎಲ್ಲವೂ ಒಂದು ಬ್ಯಾಲೆನ್ಸೇ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ದಾನಶೂರ ವೀರರು ಇರ್ತಾರೆ, ಬೇರೆಯವ್ರ ಹತ್ರ ಕಿತ್ಕೊಂಡು ತಿನ್ನೋರು ಇರ್ತಾರೆ. ಇದೆಲ್ಲವೂ ಇರಬೇಕು. ಅದೇ ಒಂದು ಸಮಾನತೆ, ಈ ಪ್ರಕೃತಿನಲ್ಲಿ ಸೃಷ್ಟಿಯಾಗಿರೋ ಒಂದು ಸಮಾನತೆ. ಒಂದು ಹುಲಿನ ಕೊಟ್ಟು ಆ ಹುಲಿ ಜಿಂಕೆನ ತಿನ್ನೋದಕ್ಕೆ ಜಿಂಕೆನ ಕೊಟ್ಟು, ಆ ಜಿಂಕೆ ಹುಲ್ಲನ್ನ ತಿನ್ಲಿ ಅಂತ ಹುಲ್ಲನ್ನ ಕೊಟ್ಟು, ಇವೆರಡನ್ನೂ ಅಟ್ಯಾಕ್ ಮಾಡುವಂತ ಮನುಷ್ಯನ್ನ ಕೊಟ್ಟು, ಇದೆಲ್ಲವೂ ಪ್ರಕೃತಿ ಬಹಳ ಅದ್ಭುತವಾಗಿ ಒಂದು ಸೃಷ್ಟಿ ಏನು ಆಗಿದೆ ಅದು ಎಲ್ಲದರ ಒಂದು ಸಮತೋಲನ ಕಾಪಾಡ್ಕೊಳ್ಳುತ್ತೆ. ಸೊ ನಾವು ಜಸ್ಟ್ ನಮಗೆ ಈ ಆಕರ್ಷಣೆಯ ನಿಯಮದ ಬಗ್ಗೆ ಅರಿವಾಗಿದೆ ಅನ್ನೋ ಮಾತ್ರಕ್ಕೆ, ಸಕಾರಾತ್ಮಕ ಆಲೋಚನೆಗಳ ಒಂದು ಶಕ್ತಿ ಅರಿವಾದ ಮಾತ್ರಕ್ಕೆ ನಕಾರಾತ್ಮಕ ಆಲೋಚನೆಗಳು ಬರಲೇಬಾರದು ಅನ್ನೋದು ಬಹಳ ದೊಡ್ಡ ತಪ್ಪಾಗತ್ತೆ. ಅನ್ನೆಸೆಸರಿಯಾಗಿ ಬೇಡ್ದೇನೆ ನಮಗ್ ನಾವೇ ಸಮಸ್ಯೆಗಳನ್ನ ಉಂಟು ಮಾಡ್ಕೊಂಡಂಗಾಗತ್ತೆ. ಹಾಗಾಗಿ ಮೊದಲು ಆರಾಮಾಗಿರಿ. ನಕಾರಾತ್ಮಕ ಆಲೋಚನೆಗಳು ಬಂದ್ರೆ ಏನೂ ತೊಂದರೆ ಇಲ್ಲ. ಆದ್ರೆ ಅದನ್ನ ಹೇಗ್ ನಿಭಾಯಿಸಬೇಕು ಅಂತ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ ಜೊತೆ ಹಂಚ್ಕೋತೀನಿ. ಈ ಕಂಟೆಂಟ್ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲದಕ್ಕೂ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯನ ಕೆಳಗೆ ಕಾಮೆಂಟ್ ನಲ್ಲಿ ತಿಳಿಸಿ. ನಾ ಹೇಳ್ದೆ, ದೇವಿಕಾ ಅಂತ ಒಬ್ರು ಒಂದು ಪ್ರಶ್ನೆ ಕೇಳಿದಕ್ಕೆ ನನಗೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕು ಅನ್ನೋ ಒಂದು ಉತ್ಸಾಹ ಬಂತು ಅಂತ. ಹಾಗಾಗಿ ಎಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನ, ಪ್ರಶ್ನೆಗಳನ್ನ ಕೆಳಗೆ ಕಾಮೆಂಟ್ ಮಾಡಿ. ಅದರಿಂದ ನನಗೆ ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.